ಡಿಸೆಂಬರ್ 25 ಬಂದೇ ಬಿಡ್ತು. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ಸನ್ನು ಸೆಲೆಬ್ರೇಟ್ ಮಾಡ್ತವೆ. ಸರಿ, ಮಾಡಲಿ, ಅವರವ್ರ ಹಬ್ಬವನ್ನು ಅವರವ್ರು ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಪಾಪ ಪಶ್ಚಿಮದವರಿಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ಭಾಳ ಹಬ್ಬಗಳು ಇಲ್ಲ, ಹೀಗಾಗಿ ಅವ್ರು ಮಾಡ್ಕೊಳ್ತಾರೆ, ಅಭ್ಯಂತರ ಇಲ್ಲ. ಆದರೆ ನನಗೆ ನಿಮಗೆ ಡಿಸೆಂಬರ್ 25 ಸೆಲೆಬ್ರೇಟ್ ಮಾಡಲಿಕ್ಕೆ ಒಂದು ವಿಶೇಷವಾದ ದಿವಸ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆಯಾ? ಕಳೆದ ಅನೇಕ ವರ್ಷಗಳಿಂದ ನಾವು ಈ ದಿವಸವನ್ನು ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಿದ್ದೀವಿ. ಇದು ನಾನೊಂದು ಹಿಂಟ್ ಕೊಡ್ತೀನಿ. ಈ ದಿವಸಕ್ಕೂ ಸ್ವಾಮಿ ವಿವೇಕಾನಂದರಿಗೂ ಒಂದು ವಿಶೇಷವಾಗಿರುವಂಥ ಸಂಬಂಧ ಇದೆ. ಏನಪ್ಪಾ ಅಂತ ಆಶ್ಚರ್ಯ ಆಯ್ತಾ? ಸ್ವಲ್ಪ ಹಿನ್ನೆಲೆಯನ್ನು ವಿಸ್ತಾರ ಮಾಡ್ತೀನಿ. ಸ್ವಾಮಿ ವಿವೇಕಾನಂದರು ಕಲ್ಕತ್ತದಿಂದ ಕೊನೆಯ ಬಾರಿ ಪರಿವ್ರಾಜಕರಾಗಿ ಹೊರಡೋಕ್ಕಿಂತ ಮುಂಚೆ ತಮ್ಮ ಜೊತೆಗಾರ ಸೋದರ ಸನ್ಯಾಸಿಗಳಿಗೆ ಏನು ಹೇಳ್ತಾರೆ ಗೊತ್ತಾ? ನಾನು ಸ್ಪರ್ಶ ಮಾತ್ರದಿಂದಲೇ ಜನರನ್ನ ಪರಿವರ್ತನೆ ಮಾಡುವ ಶಕ್ತಿಯನ್ನ ಪಡೆಯುವವರೆಗೂ ವಾಪಸ್ ಮರಳಿ ಬರೋದಿಲ್ಲ ಅಂತ. ನಾನು ಸಮಾಜದ ಮೇಲೆ ಬಾಂಬ್ ಆಗಿ ಬೀಳ್ಲಿಕ್ಕಿದ್ದೀನಿ, ಆನಂತರವೇ ವಾಪಸ್ ಬರೋದು ಅಂತ ಪ್ರಾಮಿಸ್ ಮಾಡಿ ಹೋಗ್ತಾರೆ. ತಮ್ಮ ಜೊತೆಗೆ ಅಖಂಡಾನಂದರನ್ನ ಕರ್ಕೊಂಡು ಹಿಮಾಲಯದ ಕಡೆಗೆ ಹೊರಟು ಅಲ್ಲಿಂದ ಮತ್ತೆ ಇಡೀ ದೇಶವನ್ನು ಒಮ್ಮೆ ಪರ್ಯಟನೆ ಮಾಡಿ ಫೈನಲಿ ಅವರು ದಕ್ಷಿಣದ ಕನ್ಯಾಕುಮಾರಿಗೆ ಬರ್ತಾರೆ. ಇಲ್ಲಿವರೆಗೂ ಎಲ್ರಿಗೂ ಗೊತ್ತಿರುವಂತ ಸಂಗತಿಯೇ. ಕನ್ಯಾಕುಮಾರಿಗೆ ಬಂದಂತ ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ದರ್ಶನವನ್ನು ಪಡ್ಕೊಂಡು ಸ್ವತಃ ದೇವಿಯ ಆರಾಧಕರಾಗಿದ್ದ ಕಾಳಿಯ ಕನ್ಯಾಕುಮಾರಿಯಲ್ಲಿ ಅಲ್ಲಿ ದೇವಿಯ ದರ್ಶನವನ್ನ ಪಡ್ಕೊಂಡ ನಂತರ ಅವರು ಕನ್ಯಾಕುಮಾರಿಯ ಆ ಸಾಗರದ ಎದುರುಗಡೆ ಕೈ ಚಾಚಿಕೊಂಡು ನಿಂತ್ಕೊಳ್ತಾರೆ. ಏನು ಅದ್ಭುತವಾಗಿರುವಂತ ವಿಶಾಲವಾಗಿರುವಂತ ಸಾಗರ. ಅಲ್ಲಿ ಮೇಲೊಂದು ಅಲ್ಲಿ ದೂರದಲ್ಲೊಂದು ಬಂಡೆ ಕಾಣ್ತಿದ್ಯಲ್ಲ, ಆ ಬಂಡೆ ಧ್ಯಾನಕ್ಕೆ ಎಷ್ಟು ಪ್ರಶಸ್ತವಾಗಿದೆ ಅಂತ ನಿಶ್ಚಯ ಮಾಡಿದ ಸ್ವಾಮಿ ವಿವೇಕಾನಂದರು ಅಲ್ಲಿ ಯಾರನ್ನೋ ಕೇಳ್ತಾರೆ, ಅಲ್ಲಿವರೆಗೂ ಬಿಟ್ಕೊಡ್ತೀರಾ ಅಂತ. ಯಾರೂ ಸಿದ್ಧರಾಗದೆ ಹೋದಾಗ ತನ್ನ ಪೇಟವನ್ನು ತೆಗೆದು ಸೊಂಟ ಕಟ್ಕೊಂಡು ಧುಮ್ಕೆ ಬಿಡ್ತಾರೆ ಮನುಷ್ಯ. ಹಾಗೆ ಧುಮ್ಕಿದವರು ಈಜ್ತಾ ಬಂಡೆಗಲ್ಲಿನ ಮೇಲೆ ಸೇರ್ತಾರೆ. ಇಡೀ ಆ ಕನ್ಯಾಕುಮಾರಿಯ ಆಸ್ಪಾಸ್ನಲ್ಲಿ ನಿಂತ ಜನ ಗಾಬರಿಯಾಗಿ ನೋಡ್ತಿದ್ದಾರೆ. ಯಾವ ಸನ್ಯಾಸಿ ಇಂಥ ಹುಚ್ಚು ಸಾಹಸ ಮಾಡ್ತಿದ್ದಾನೆ, ಅವನಿಗೆ ಏನ್ ಬೇಕಿದ್ರೂ ಆಗ್ಬೋದು, ಆದರೆ ಈಗ ಆತ ಇಂಥ ಧೈರ್ಯದಿಂದ ಹೇಗೆ ಆ ಬಂಡೆ ಮೇಲೆ ಕುತ್ಕೊಳ್ಳಿಕ್ಕೆ ಹೋಗ್ತಾನೆ ಅಂತ ನೋಡ್ತಾ ಇರೋ ಹೊತ್ತಿಗೆ ಸ್ವಾಮಿ ವಿವೇಕಾನಂದರು ಬಂಡೆನ ಹತ್ತಿ ಆ ಬಂಡೆಯಲ್ಲಿ ಕರಗಿ ಹೋಗ್ತಾರೆ. ಕಾಣೋದು ನಿಂತು ಹೋಗ್ಬಿಡತ್ತೆ. ನೀವು ಇಡೀ ಘಟನೆಗಳನ್ನು ಎಲ್ಲಿ ಓದಬೇಕು ಗೊತ್ತಾ? ಕುವೆಂಪು ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಕೃತಿ ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಅಧ್ಯಾಯದ ಟೈಟಲ್ ಯಾರಿವನು ಅಂತ. ಆ ಯಾರಿವನು ಅಂತ ಅವರನ್ನು ಕೇಳುವಂತ, ಸಮುದ್ರ ಕೇಳುವ, ಬಂಡೆಗಳು ಕೇಳುವ, ಅಲ್ಲಿನ ಜನ ಕೇಳುವ, ಅಲ್ಲಿನ ಪ್ರತಿಯೊಂದು ವಸ್ತುಗಳು ಕೇಳುವಂತ ಆ ಸಂಭ್ರಮವನ್ನ ಹೇಗೆ ವರ್ಣಿಸಿದ್ದಾರೆ ಅಂತಂದ್ರೆ ಅದನ್ನು ಬಹುಶಃ ನಾವೆಲ್ಲ ವಾಪಸ್ ರೀಪ್ರೊಡ್ಯೂಸ್ ಮಾಡಲಿಕ್ಕೂ ಕೂಡ ಸಾಧ್ಯವಾಗದೇ ಇರುವಂತ ಅತ್ಯದ್ಭುತವಾಗಿರುವಂತ ಪದಗಳಲ್ಲಿ ಅದನ್ನ ಹಿಡಿದು ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಅಲ್ಲಿ ಕುಳಿತು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಈ ಇಡೀ ದೇಶವನ್ನೊಮ್ಮೆ ಸ್ಮರಿಸಿಕೊಂಡ್ರು. ಇಲ್ಲಿನ ಜನರ ಬಡತನ, ಅಜ್ಞಾನ, ಇವ್ರ ಮೇಲೆ ಬ್ರಿಟಿಷರು ಹೇರಿರುವಂತ ದಾಸ್ಯ, ಇವೆಲ್ಲವನ್ನು ನೆನಪಿಸಿಕೊಂಡು ಮಮ್ಮಲ್ಲ ಮರಗಿದ್ರು. ಅವರ ಒಳಗಿದ್ದಂತ ರಾಷ್ಟ್ರ ಪುರುಷ ಜಾಗೃತನಾದ. ಇವರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ 3 ದಿನಗಳ ಕಾಲ ಅಲ್ಲೇ ಕುಳಿತುಕೊಂಡು ಅನ್ನ ನೀರು ಕೂಡ ಸೇವಿಸದೆ, ಹೊರಗಡೆಯಿಂದ ತಂದು ಕೊಟ್ಟಿದ್ದನ್ನು ಕೂಡ ಅಲ್ಲೇ ಪಕ್ಕದಲ್ಲಿರಿಸಿ ಅಂತ ಹೇಳಿ ತಾವು ಪರಿಪೂರ್ಣವಾಗಿ ಧ್ಯಾನ ಮಗ್ನರಾದ್ರು. ಅವರಿಗೆ ಅಲ್ಲಿ ಗೋಚರವಾಯಿತು, ನನ್ನ ರಾಷ್ಟ್ರದ ಪುನರುದ್ಧಾರಕ್ಕೆ ಯಾವ ಬ್ಲೂ ಪ್ರಿಂಟಿನ ಅಡಿಯಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಅವರಲ್ಲಿ ನಿಶ್ಚಯ ಮಾಡಿದ್ರು. ಅಲ್ಲಿ ಅವರಿಗೆ ಗೊತ್ತಾಯ್ತು, ಈ ದೇಶದ ಧರ್ಮವನ್ನ ನಾನು ಪಶ್ಚಿಮಕ್ಕೆ ಕೊಡಬೇಕು, ಅಲ್ಲಿರುವಂತ ಸಂಪತ್ತನ್ನ ಭಾರತಕ್ಕೆ ತಂದು ಈ ದೇಶದ ಬಡವರ ಸೇವೆಗೆ ನಿಲ್ಲಬೇಕು ಅಂತ ಸ್ವಾಮಿ ವಿವೇಕಾನಂದರು ಹಠ ಹಿಡಿದು ಸಂಕಲ್ಪಬದ್ಧರಾಗಿ ಕನ್ಯಾಕುಮಾರಿಯಿಂದ ಮರಳಿ ಬರುವಂತೆ ಆಯ್ತಲ್ಲ. ಅದಾದ ನಂತರ ಸ್ವಾಮಿ ವಿವೇಕಾನಂದರು ಅಮೆರಿಕದ ವೇದಿಕೆ ಮೇಲೆ ಭರ್ಜರಿ ಭಾಷಣ ಮಾಡಿದ್ರು. ಆ ಭಾಷಣ ಅವರನ್ನ ಜಗತ್ತಿನ ಆ ತುದಿಗೆ ತೆಗೆದುಕೊಂಡು ಹೋಯಿತು, ಭಾರತಕ್ಕೆ ಹೊಸ ಸ್ವರೂಪವನ್ನು ಕೊಡ್ತು. ಇವತ್ತು ನರೇಂದ್ರ ಮೋದಿ ಅವರು ಜಗತ್ನಲ್ಲಿ ಜೂನ್ 21 ಯೋಗ ಡೇ ಅಂತ ಸೆಲೆಬ್ರೇಟ್ ಮಾಡುವಂತ ಈ ಸಂದರ್ಭದಲ್ಲೂ ಕೂಡ ಇಡೀ ಜಗತ್ತು ಏನ್ ಹೇಳುತ್ತೆ ಗೊತ್ತಾ? ಯೋಗ ಡೇಯನ್ನ ಇವತ್ತು ಸಂಭ್ರಮಿಸಬಹುದು, ಆದ್ರೆ ಯೋಗದ ಮೊದಲ ಬೀಜವನ್ನ ಪಶ್ಚಿಮದಲ್ಲಿ ಬಿತ್ತಿದ್ದು ಸ್ವಾಮಿ ವಿವೇಕಾನಂದರೇ ಅಂತ ಇವತ್ತು ನಿರ್ವಿವಾದಿತವಾಗಿ ಪ್ರೂವ್ ಆಗೋಗಿದೆ. ಅವರ ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಕರ್ಮಯೋಗಗಳು ಅಮೆರಿಕಾದಲ್ಲಿ ಪಾಪ್ಯುಲರ್ ಆಗಿದ್ದಂಥ ಸಂಗತಿ, ಯುರೋಪ್ನಲ್ಲಿ ಪಾಪ್ಯುಲರ್ ಆಗಿದ್ದಂಥ ಸಂಗತಿ. ಅನೇಕರು ಸ್ವಾಮಿ ವಿವೇಕಾನಂದರ ಆ ಮಾತಿನ ಓಘಕ್ಕೆ ಹುಚ್ಚೆದ್ದು ಅವರು ಭಾರತಕ್ಕೂ ಕೂಡ ಧಾವಿಸಿ ಬಂದಿದ್ದು ಹೊಸ ಸಂಗತಿ ಅಲ್ಲ. ಆದರೆ ನಾನು ಹೇಳಬೇಕಾಗಿದ್ದ ವಿಚಾರ ಇದಲ್ಲ. ನಾನು ಹೇಳಬೇಕಾಗಿದ್ದು ಏನು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಯಾವ ಭಾರತದ ಆ ಪರಿವರ್ತನೆಯ ನಕ್ಷೆಯನ್ನು ರೂಪಿಸಿಕೊಳ್ಳೋದಕ್ಕೆ ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತಿದ್ರಲ್ಲ 3 ದಿನಗಳ ಕಾಲ, ಅದು ಡಿಸೆಂಬರ್ 25 ಒಳಗೊಂಡಂತ ದಿನವೇ ಆಗಿತ್ತು ಅಂತ. ಅಂದರೆ ಡಿಸೆಂಬರ್ 25 ಸ್ವಾಮಿ ವಿವೇಕಾನಂದರು ಆ ಬಂಡೆಯ ಮೇಲಿದ್ರು. ಆ ಬಂಡೆಯ ಮೇಲಿದ್ದು
ತಾವೊಂದು ಸಮರ್ಥವಾಗಿರುವಂಥ ನಿಶ್ಚಯವನ್ನು ಏನು ಮಾಡಿದ್ರು, ಅದನ್ನು ನಾವೆಲ್ಲರೂ ರಾಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬಂಡೆ ಮೇಲೆ ಕೂತಿದ್ರಲ್ವಾ, ಹೀಗಾಗಿ ರಾಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಬಂಡೆ ಮೇಲೆ ಇವತ್ತು ಸ್ವಾಮಿ ವಿವೇಕಾನಂದರು ಭವ್ಯವಾಗಿ ನಿಂತಿರುವಂಥ ಒಂದು ಮೂರ್ತಿ ಇದೆ. ಅದು ಕೈಯಲ್ಲಿ ಕಮಂಡಲು ಹಿಡ್ಕೊಂಡು ಧಾವಿಸಿ ನಡ್ಕೊಂಡು ಹೋಗ್ತಾ ಇರುವಂಥ ಮೂರ್ತಿ ಇವತ್ತು ನಿಲ್ಲಿಸಿದ್ದಾರೆ. ಆದರೆ ನಾವೀಗ ಅದೇ ವಿವೇಕಾನಂದರನ್ನ ಸ್ಮರಿಸಿಕೊಳ್ಳುವ ದಿನವಾಗಿ ರಾಕ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ನಾವೆಲ್ಲರೂ ಯುವ ಬ್ರಿಗೇಡ್ನ ಹುಡುಗರು, ನಿವೇದಿತಾ ಪ್ರತಿಷ್ಠಾನದ ಕಾರ್ಯಕರ್ತರು ಏನ್ ಮಾಡ್ತೀವಿ ಗೊತ್ತಾ, ಡಿಸೆಂಬರ್ 25ರಿಂದ ಜನವರಿ 12ರವರೆಗೂ ಅಥವಾ ಇನ್ನೊಂದು 8-10 ದಿನ ಮುಂದಕ್ಕೆ ಮಾಡಿಕೊಂಡು ನಾವು ಒಂದಷ್ಟು ಸಂಕಲ್ಪವನ್ನು ಮಾಡ್ತೀವಿ. ಸಂಕಲ್ಪ ಏನು? ಸ್ವಾಮಿ ವಿವೇಕಾನಂದರು ನಮ್ಮಿಂದ ಗಂಟೆಗಟ್ಟಲೆ ಪೂಜೆ ಮಾಡಿ ಅಂತ ಕೇಳಿಕೊಳ್ಳಿಲ್ಲ. ಸ್ವಾಮಿ ವಿವೇಕಾನಂದರು ಗಂಟೆಗಟ್ಟಲೆ ಧ್ಯಾನ ಮಾಡಿ ಅಂತ ಹೇಳಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ರು, ಕಣ್ ತೆಗೆದು ಧ್ಯಾನ ಮಾಡಿ, ಕಣ್ ಮುಚ್ಕೊಂಡು ಏನ್ ಧ್ಯಾನ ಮಾಡ್ತೀರಾ ಅಂತ ಸ್ವಾಮಿ ವಿವೇಕಾನಂದರು ನಮ್ಗೆಲ್ರಿಗೂ ಬೈದಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ಸಮಾಜದ ಸೇವೆಗೆ ಮುಂದೆ ಬನ್ನಿ ಅಂತ. ಹಾಗೆ ಬರಬೇಕಾದ್ರೆ ಸುಮ್ಮನೆ ಬರಬಾರದು, ತಯಾರಿ ಮಾಡ್ಕೊಂಡು ಬರಬೇಕು. ಸ್ವಾಮಿ ವಿವೇಕಾನಂದರು ಏನ್ ಕೇಳಿದ್ರು ಗೊತ್ತಾ? ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಡಿ, ನಿಮ್ಮ ತೋಳ್ಬಲದ ಮೇಲೆ ನಂಬಿಕೆ ಇಡಿ, ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ. ಅದರ ಅರ್ಥ ಏನು ಅಂತಂದ್ರೆ, ಈ ದೇಹವನ್ನ ಬಲಿಷ್ಠಗೊಳಿಸಿಕೊಳ್ಳಿ ಅಂತ, ದೇಹವನ್ನ ಫಿಟ್ ಮಾಡ್ಕೊಳ್ಳಿ ಅಂತ. ಹಿಂಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಡಿಸೆಂಬರ್ 25ಕ್ಕೆ ಸ್ವಾಮಿ ವಿವೇಕಾನಂದರು ಬಂಡೆಯ ಮೇಲೆ ಕೂತಿದ್ದರ ನೆನಪಾಗಿ ರಾಕ್ ಡೇ ಸೆಲೆಬ್ರೇಟ್ ಮಾಡಿ ಅವತ್ತು ವಿವೇಕ ಮಾಲೆಯನ್ನು ಧರಿಸಿಕೊಂಡು ಒಂದು ಸಂಕಲ್ಪ ಮಾಡ್ತೀವಿ. ಮುಂದಿನ 24 ದಿನಗಳ ಕಾಲ, 48 ದಿನಗಳ ಕಾಲ ನಾವು ಒಂದು ಮಂಡಲದ ಆವರ್ತನವನ್ನು ಪೂರ್ಣಗೊಳಿಸ್ತೀವಿ. ಹೇಗೆ? ಬೆಳಿಗ್ಗೆ ಬೇಗ ಎದ್ದು ಒಂದಷ್ಟು ಎಕ್ಸರ್ಸೈಸ್ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತೀವಿ. ಪ್ರತಿನಿತ್ಯ ಏನೂ ಅಭ್ಯಾಸ ಇಲ್ಲದೆ ಇರೋರು 12 ಸೂರ್ಯ ನಮಸ್ಕಾರ ತಪ್ಪದೇ ಮಾಡ್ತೀವಿ. ನಾವಿಷ್ಟು 4000 ಸ್ಟೆಪ್ಗಳನ್ನು ತಪ್ಪದೇ ನಡಿತೀವಿ. ಮುಂದಿನ 24-48 ದಿನಗಳ ಕಾಲ ನಿರಂತರವಾಗಿ ಈಗ ಮಾಡಿದ್ರೆ ಅದು ಹ್ಯಾಬಿಟ್ ಆಗಿಬಿಡುತ್ತೆ. ಬೆಳಗ್ಗೆ ಬೇಗೆದ್ದು ಎಕ್ಸರ್ಸೈಸ್ ಮಾಡುವಂಥ, ಬೆಳಗ್ಗೆ ಬೇಗೆದ್ದು ನಮ್ಮ ತನುವನ್ನು ದೃಢಗೊಳಿಸಿಕೊಳ್ಳುವಂಥ ಈ ಪ್ರಯತ್ನ ಇದೆಯಲ್ಲ, ಬಹಳ ವಿಶೇಷ. ನಾನಂತೂ ಈ ಪ್ರಯತ್ನ ಮಾಡ್ತೀನಿ, ಎವ್ರಿ ಇಯರ್ ಮಾಡ್ತೀನಿ. ನಾನು ಅದನ್ನು ಕಂಟಿನ್ಯೂನೂ ಮಾಡ್ತೀನಿ. ಈಗಲೂ ಕೂಡ ನಾನು ಜಾಯ್ನ್ ಆಗ್ತೀನಿ. ಬಟ್ ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ. ಚಾಲೆಂಜ್ ಕೊಡೋದನ್ನ ನಾವೆಲ್ಲರೂ ಮರ್ತೋಗ್ಬಿಟ್ಟಿದ್ದೀವಿ. ಇವತ್ತು ನಾನು ಚಾಲೆಂಜ್ ಕೊಡ್ತೀನಿ. ಚಾಲೆಂಜ್ ಏನು ಗೊತ್ತಾ? ನೀವು ಯಾರಾದರೂ ಇವತ್ತು ಈ ಲೈವ್ ನೋಡ್ತಾ ಇದ್ರೆ ಅಥವಾ ಮುಂದೆನೂ ಕೂಡ ಈ ವಿಡಿಯೋ ನೋಡೋದಾದ್ರೆ, ನಾನು ನಿಮ್ಮನ್ನು ವಿನಂತಿಸ್ಕೊಳ್ತೀನಿ ಏನು ಅಂತಂದ್ರೆ, ನಾವೆಲ್ಲರೂ ಸೇರ್ಕೊಂಡು ಈ ಚಾಲೆಂಜ್ ಸ್ವೀಕಾರ ಮಾಡೋಣ. ಪ್ರತಿನಿತ್ಯ ಬೆಳಿಗ್ಗೆ ನಾವು ಈ ಎಕ್ಸರ್ಸೈಸನ್ನು, ವಿವೇಕ ಮಾಲೆಯನ್ನು ಹಾಕ್ಕೊಂಡು ಎಕ್ಸರ್ಸೈಸ್ ಮಾಡೋಣ. ಯಾರು ತುಂಬ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ನಂಗೊಂದು ವಿಡಿಯೋ ಕಳಿಸ್ಕೊಡ್ತಾರೋ, ಆ ವಿಡಿಯೋದಲ್ಲಿ ನಾನು ಪ್ರತಿನಿತ್ಯ ಸಂಜೆ ಒಂದು 5 ಗಂಟೆಗೆ ಒಂದು ಸಣ್ಣ ವಿಡಿಯೋ, ಒಂದು ರೀಲ್ ಮಾಡಿ ಕಳಿಸ್ಕೊಡ್ತೀನಿ ಅಥವಾ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಅದ್ರಲ್ಲಿ ವಿವೇಕಾನಂದರದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿರ್ತೀನಿ. ಆ ಸ್ಟೋರಿಗೆ ಸಂಬಂಧಪಟ್ಟಂತೆ ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಟ್ಟು ನನಗೆ ಕಳಿಸ್ಕೊಟ್ರೆ, ಐ ಪ್ರಾಮಿಸ್ ಯು, ನಾನು ಸ್ವಾಮಿ ವಿವೇಕಾನಂದರ ಒಂದು ಸುಂದರವಾಗಿರುವ ಬ್ಯಾಡ್ಜನ್ನು ನಿಮ್ಮ ಅಡ್ರೆಸ್ಸಿಗೆ, ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ದಿನಕ್ಕೆ ಒಬ್ಬರಿಗೆ ಮಾತ್ರ ಇದು ಅವಕಾಶ. ಹೆಚ್ಚು ಕಡಿಮೆ ಒಂದು 25-30 ದಿನಗಳ ಕಾಲ ನಾವು ಇದನ್ನು ಮಾಡ್ತೀವಿ ಅಂತಾದರೆ, ಈ 25-30 ಜನರಿಗೆ ಇದರಲ್ಲಿ ಗುರುತಿಸಿಕೊಳ್ಳುವಂಥ ಅವಕಾಶ. ನೀವು ಮಾಡಬೇಕಾಗಿರೋದೇನು? ನೀವು ಎಕ್ಸರ್ಸೈಸ್ ಮಾಡ್ತಾ ನಾನು ಮಾಡ್ತಾ ಇದ್ದೀನಿ ಎನ್ನುವಂಥ ವಿಡಿಯೋ ಹಾಕಬೇಕು. ಅದ್ರ ಜೊತೆಗೆ ನಾವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾವು ನಿಮಗೆ ಅದನ್ನು ಕಳಿಸ್ಕೊಡ್ತೀವಿ. ದಿನಕ್ಕೆ ಒಬ್ಬ ಲಕ್ಕಿ ವಿನ್ನರ್ಗೆ ಇದು ಅವಕಾಶ ಇದೆ. ಇವೆಲ್ಲವೂ ಕೂಡ ವಿವೇಕಾನಂದರ ಹೆಸರಲ್ಲಿ ನಾವು ಪ್ರೀತಿಯಿಂದ ಮಾಡ್ತಾ ಇರುವಂಥದ್ದು. ನೀವು ಕಳಿಸ್ಕೊಡ್ಬೇಕಾಗಿರುವಂಥ ನಂಬರ್ ಯಾವುದು ಅಂತಂದರೆ 701901048 701901048 ಈ ನಂಬರ್ಗೆ ಕಳಿಸ್ಕೊಡಿ. ನಾನು ಕಾಯ್ತಾ ಇರ್ತೀನಿ. ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಕೂಡ ರೀಲ್ಗಳಾಗಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ಸ್ವೀಕಾರ ಮಾಡಿ, ನೀವು ತೆಗೆದುಕೊಳ್ಳಿ. ನಾವೆಲ್ಲರೂ ಸೇರಿಕೊಂಡು ಒಂದು ಹೊಸ ನಾಡನ್ನು ಕಟ್ಟಲಿಕ್ಕೆ ಬಲಿಷ್ಠವಾಗಿ ಬರೋಣ. ಮೊಬೈಲ್ಗಳಲ್ಲಿ ಕಳೆದು ಹೋಗಿರುವಂಥ ರೀಲ್ಗಳಲ್ಲಿ ವ್ಯಸ್ತರಾಗಿರುವಂಥ, ಅಗತ್ಯವಿಲ್ಲದೆ ಇರೋದನ್ನು ನೋಡ್ತಾ ಇರುವಂಥವ್ರಿಗೆಲ್ರಿಗೂ ಕೂಡ ವಿವೇಕಾನಂದರ ಸಂದೇಶವನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡೋಣ. ನೀವು ಹಿರಿಯರಾಗಿದ್ದರೆ ನಿಮ್ಮ ಮನೆ ಮಕ್ಕಳಿಗೆ ಈ ಚಾಲೆಂಜನ್ನು ದಾಟಿಸಿ. ನೀವು ಮಧ್ಯವಯಸ್ಕರಾಗಿದ್ದರೆ ಪುಟ್ಟ ಮಕ್ಕಳಿಗೆ ಈಗಲೇ ಸ್ವಾಮಿ ವಿವೇಕಾನಂದರನ್ನು ತುಂಬಿಸುವಂಥ ಪ್ರಯತ್ನ ಮಾಡಿ. ಬರಲಿರೋ ದಿನಗಳಲ್ಲಿ ಹೊಸ ಹೊಸ ಸವಾಲುಗಳು ಬರುತ್ತಲ್ಲ, ಆ ಸವಾಲುಗಳನ್ನು ಎದುರಿಸಲಿಕ್ಕೆ AI ಕೆಲಸ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ವಿವೇಕಾನಂದರಂತೂ 100% ಕೆಲಸ ಮಾಡ್ತಾರೆ. ಅಂಥ ವಿವೇಕಾನಂದರು ನಮ್ಮ ರಕ್ತದೊಳಗೆ ಸೇರಿ ಹೋಗಬೇಕು ಅಂತಂದರೆ ವಿವೇಕ ಮಾಲೆ ನಮಗೊಂದು ನಾವು ಹಾಕ್ಕೊಳ್ಳೇಬೇಕಾಗಿರುವಂಥ ಮಾಲೆ ಅಂತ ನನಗನ್ಸುತ್ತೆ. ನಾನಂತೂ ಧರಿಸ್ಲಿಕ್ಕೆ ಸಿದ್ಧನಾಗಿದ್ದೀನಿ. ನೀವು ನನ್ನ ಜೊತೆ ಸೇರ್ಕೊಳ್ಳೋದಾದರೆ ಬನ್ನಿ. ಡಿಸೆಂಬರ್ 25ಕ್ಕೆ ನಾವೆಲ್ಲರೂ ಸಂಕಲ್ಪ ಬದ್ಧರಾಗೋಣ. ನಿಮ್ಗೆಲ್ರಿಗೂ ಮುಂಚಿತವಾಗಿ ರಾಕ್ ಡೇಯ ಶುಭಕಾಮನೆಗಳನ್ನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್, ಜೈ ವಿವೇಕಾನಂದ.